ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈಗ ಹೇಗೂ ಮಕ್ಕಳಿಗೆ ಬೇಸಿಗೆಯ ರಜೆ ಸಿಕ್ಕಿದೆ. ದಿನ ಏನಾದರೂ ಹೊಸ ಬಗೆಯ ತಿಂಡಿ ಮಾಡಿಕೊಡಿ ಅಂತ ಕೇಳುವಾಗ ಹೇಗೂ ಮಕ್ಕಳಿಗೆ ಲೇಸ್ ಅಂದರೆ ತುಂಬ ಇಷ್ಟ. ಚಾಟ್ ಅಂತೂ ಹೇಳೋದೇ ಬೇಡ, ಇಷ್ಟನೋ ಇಷ್ಟ. ಹಾಗಾಗಿ ನಾನು ಲೇಸ್ ಉಪಯೋಗಿಸಿ ಚಾಟ್ ಮಾಡಿದ್ದೇನೆ. ಸೊ ಹಾಗೆಯೇ ಇದು ಹೊಟ್ಟೆ ಫುಲ್ ಆಗುವ ಹಾಗೆ ಹೇಗೆ ಮಾಡೋದು ಅಂತ ಇವತ್ತು ತೋರಿಸ್ತಾ ಇದ್ದೇನೆ. ಸೊ ಹಾಗಾದರೆ ನೀವು ತಡ ಮಾಡೋದು ಬೇಡ, ಲೇಸ್ ಚಾಟನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಬೇರೆ ಬೇರೆ ಫ್ಲೇವರ್ದು ಚಾಟ್ಸ್ ಮಾಡಲಿಕ್ಕೆ ಲೇಸ್ ತಗೊಂಡಿದ್ದೇನೆ. ನಾನು 2 ಫ್ಲೇವರಲ್ಲಿ ತಗೊಂಡಿದ್ದೇನೆ. ಸೊ ನೀವು ಬೇಕಾದ್ರೆ ಇನ್ನು ಬೇರೆ ಫ್ಲೇವರ್ಸ್ ಕೂಡ ಆ್ಯಡ್ ಮಾಡ್ಬೋದು. ಒಂದೇ ಬಗೆಯ ಫ್ಲೇವರ್ಗಿಂತ ಬೇರೆ ಬೇರೆ ಬಗೆಯ ಫ್ಲೇವರ್ ಇದ್ದರೆ ಒಳ್ಳೆಯದಾಗ್ತದೆ. ಸೊ 5 ರೂಪಾಯಿದು ಪ್ಯಾಕೆಟ್ 4 ತಗೊಂಡಿದ್ದೇನೆ. ನೀವು ಬೇಕಾದಷ್ಟು ಕ್ವಾಂಟಿಟಿಯಲ್ಲಿ ಮಾಡಬಹುದು. ಹಾಗೆಯೇ ಸ್ವಲ್ಪ ಅದನ್ನು ಪುಡಿ ಮಾಡಬೇಕು. ಸಣ್ಣ ಸಣ್ಣ ಪೀಸ್ ಜಾಸ್ತಿ ಬೇಡ, ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದರೆ ಸಾಕು. ಕೈಯಲ್ಲಿ ಈ ರೀತಿ ಸ್ಮ್ಯಾಶ್ ಮಾಡುವಾಗ ಸ್ವಲ್ಪ ಪುಡಿ ಆಗ್ತದೆ. ಸೊ ಅಷ್ಟಾದ ನಂತರ ನಾನೊಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ಕಟ್ ಮಾಡಿರುವಂತಹ ಲೇಸ್ಗಳನ್ನು ಹಾಕ್ತಾ ಇದ್ದೇನೆ. ಲೇಸ್ ಚಿಪ್ಸ್ ನಿಮಗೆ ಇದು ಸಿಕ್ಕದಿದ್ದರೆ ಬೇರೆ ಚಿಪ್ಸ್ ಕೂಡ ಉಪಯೋಗಿಸ್ಬೋದು. ಅಂದರೆ ಬಿಂಗೋ ಎಲ್ಲ ಬರ್ತದಲ್ಲ, ಅದರಲ್ಲಿ ಕೂಡ ಮಾಡಬಹುದು. ಲೇಸ್ ಜಾಸ್ತಿಯಾಗಿ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ. ನಾನಿಲ್ಲಿ ಆನಿಯನ್ ಫ್ಲೇವರ್ ಮತ್ತು ಚಿಲ್ಲಿ ಫ್ಲೇವರಲ್ಲಿ ತಗೊಂಡಿದ್ದೇನೆ. ಸೊ ಬ್ಲೂ ಪ್ಯಾಕೆಟ್ ಎಲ್ಲ ಬರ್ತದಲ್ಲ, ಅಥವಾ ಯೆಲ್ಲೋ ಪ್ಯಾಕೆಟ್, ಅದು ಕೂಡ ಯೂಸ್ ಮಾಡಬಹುದು. ಇದರ ಜೊತೆಗೇ ನಾನು ಮಂಡಕ್ಕಿ ಹಾಕಿದ್ದೇನೆ 1 ಕಪ್ ಆಗುವಷ್ಟು. ಯಾಕಂದರೆ ಸ್ನ್ಯಾಕ್ಸ್ ಮಕ್ಕಳಿಗೆ ಸ್ವಲ್ಪ ಹೊಟ್ಟೆ ಫುಲ್ ಆಗುವ ಹಾಗೆ ಇದ್ದರೆ ಒಳ್ಳೆಯದಲ್ವಾ ಅಂತ ಮಂಡಕ್ಕಿ ಯೂಸ್ ಮಾಡಿದ್ದೇನೆ. ಹಾಗೆಯೇ 1 ಸಣ್ಣ ಸೈಜಿದ್ದು ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಹಾಕಿದ್ದೇನೆ. ಹಾಗೆಯೇ 2 ಹಣ್ಣಾದ ಟೊಮೆಟೊವನ್ನು ಕೂಡ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ಮತ್ತು ಬೇರೆ ತರಕಾರಿಗಳನ್ನು ಆ್ಯಡ್ ಮಾಡಬಹುದು. ಇದಕ್ಕೆ ಕುಕುಂಬರ್ ಹಾಕ್ಕೊಳ್ಬೋದು, ಕ್ಯಾರೆಟ್ ಹಾಕ್ಕೊಳ್ಬೋದು. ನಾನು ಇಷ್ಟೇ ಹಾಕ್ಕೊಂಡಿದ್ದೇನೆ. ಸೊ ಹಾಗೆಯೇ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು, ಅರ್ಧದಿಂದ ಸ್ವಲ್ಪ ಕಮ್ಮಿನೇ ಹಾಕಿದ್ದೇನೆ, ರೆಡ್ ಚಿಲ್ಲಿ ಪೌಡರ್. ಹಾಗೆಯೇ ಚಾಟ್ ಮಸಾಲ ಕೂಡ ಒಂದು 1/4 ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಹಾಕಿದ್ದೇನೆ. ಸೊ ಇದೆಲ್ಲ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥದ್ದೇ. ಸೊ ಹಾಗೆಯೇ ನಂತರ ಇದಕ್ಕೆ ಸೇವ್ ಹಾಕಿದ್ದೇನೆ. ಯಾವ ಫ್ಲೇವರಲ್ಲಿ ಕೂಡ ತಗೊಳ್ಬಹುದು ನೀವು. ಸೇಲ್ ಆಲೂ ಭುಜಿಯಾ ಅಂತ ಬರ್ತದಲ್ಲ, ಸೊ ಅದನ್ನು ಕೂಡ ಹಾಕ್ಕೊಳ್ಬಹುದು. ಸೊ ನಾನು ಆಲೂ ಭುಜಿಯಾ ಹಾಕ್ಕೊಂಡಿದ್ದೇನೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಹೋಳಾಗುವಷ್ಟು ಲಿಂಬೆಹಣ್ಣಿನ ಜ್ಯೂಸ್ ಹಾಕಿದ್ದೇನೆ, ಅಥವಾ ಒಂದು ಸ್ಪೂನ್ ಆಗುವಷ್ಟು ಲಿಂಬೆಹಣ್ಣಿನ ಜ್ಯೂಸ್. ಸೊ ಉಪ್ಪು ನೋಡಿಬಿಟ್ಟು ಹಾಕಿ, ಯಾಕಂದರೆ ಲೇಸಲ್ಲಿ ಕೂಡ ಉಪ್ಪಿನ ಅಂಶ ಇರ್ತದಲ್ಲ, ಜಾಸ್ತಿ ಬೇಡ, ಸ್ವಲ್ಪ ಹಾಕಿದರೆ ಸಾಕು. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು, ಅಷ್ಟೇ. ಎಷ್ಟು ಬೇಗ ಲೇಸ್ ಚಾಟ್ ರೆಡಿ ಆಗ್ತದೆ ನೋಡಿ. ಸೊ ಇದನ್ನು ಮಾಡಿ ಇಟ್ಕೊಳ್ಳುವ ಹಾಗೆ ಇಲ್ಲ. ಮಕ್ಕಳು ಬಂದ ಕೂಡಲೇ, ಮಕ್ಕಳು ಬೇಗ ಹಸಿವಾಗ್ತದೆ, ಏನಾದರೂ ಒಂದು ತಿಂಡಿ ಮಾಡಿಕೊಡಿ ಅಂತ ಕೇಳಿದ ಕೂಡಲೇ ಇದನ್ನು ಮಾಡಬೇಕು, ಹಾಗೆಯೇ ಕೊಡಬೇಕು. ಸೊ ಯಾಕಂದರೆ ಇದನ್ನು ಹಾಗೆಯೇ ಇಟ್ಟರೆ ಸ್ವಲ್ಪ ಹೊತ್ತಾದ ನಂತರ ಸಾಫ್ಟ್ ಆಗ್ತದೆ. ಸೊ ಆಗ ಇದನ್ನು ತಿನ್ನಲಿಕ್ಕೆ ರುಚಿ ಅನ್ನಿಸೋದಿಲ್ಲ. ಸೊ ತಕ್ಷಣ ಮಾಡಿ ತಿನ್ನಬೇಕು, ಆಗಲೇ ಇದು ಸಖತ್ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಅನ್ನಿಸ್ತದೆ. ಸೊ ಇದು ಬಂದುಬಿಟ್ಟು ಮಕ್ಕಳಿಗೂ ಕೂಡ ಇಷ್ಟ ಆಗ್ತದೆ. ಹಾಗೆಯೇ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ನಾವು ಕ್ಯಾರೆಟ್ ಕುಕುಂಬರ್ ಎಲ್ಲ ಹಾಕಿದರೆ ಹೆಲ್ದಿನೂ ಕೂಡ ಅಲ್ಲ, ಹಾಗಾಗಿ ದೊಡ್ಡವರು ಕೂಡ ತಿಂತಾರೆ. ಹಾಗೆಯೇ ಅವರವರ ಟೇಸ್ಟಿಗೆ ಅನುಗುಣವಾಗಿ ಲೇಸ್ ಫ್ಲೇವರ್ ಚೇಂಜಸ್ ಮಾಡ್ಬೋದು, ಆಗ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಈ ಚಾಟ್ ಅಂತೂ ತುಂಬಾ ಸೂಪರ್ ಆಗಿರುವ ಚಾಟ್ ಅಂತಲೇ ಹೇಳ್ಬೋದು. ಹೊರಗಡೆ ದುಡ್ಡು ಕೊಟ್ಟು ಚಾಟ್ ಮಾಡಿ ತಗೊಂಡು ಬರೋದಕ್ಕಿಂತ ಮನೆಯಲ್ಲಿ ನೀವು ಪ್ರಿಪೇರ್ ಮಾಡಿದರೆ ಇನ್ನೂ ಉತ್ತಮ ಅಲ್ಲ. ಸೊ ಹಾಗಾಗಿ ನೀವು ಕೂಡ ಈ ಸಿಂಪಲ್ ಚಾಟನ್ನು ಒಂದು ಮನೆಯಲ್ಲಿ ಟ್ರೈ ಮಾಡಿ. ಖಂಡಿತ ನಿಮಗೆ ಮಕ್ಕಳಿಗಂತೂ ಇಷ್ಟ ಆಗೇ ಆಗುತ್ತೆ, ಅದರಲ್ಲಿ ಡೌಟೇ ಬೇಡ. ಇನ್ನು ಯಾವತ್ತೂ ಈ ಥರನೇ ಚಾಟ್ ಮಾಡಿಕೊಡಿ ಅಂತ ಹೇಳ್ತಾರೆ. ಸೊ ಹಾಗೆಯೇ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಹೊಸ ಚಾಟನ್ನು ಕೂಡ ನಿಮಗೆ ತಿಳಿಸಿಕೊಡ್ತೇನೆ. ಹಾಗಾಗಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಅಲ್ಲೇ ಇರುವ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಸೊ ಆಗ ನಾನು ಅವತ್ತವತ್ತಿನ ವಿಡಿಯೋನ ನಿಮಗೆ ಅವತ್ತವತ್ತೇ ಕ್ವಿಕ್ ಆಗಿ ನೋಡಬಹುದು. ಸೊ ಹಾಗೆಯೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಸೊ ನಿಮಗೆಲ್ಲರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಈ ಚಾಟ್ ನಿಮಗೆ ಹೇಗೆ ಇಷ್ಟ ಆಗುತ್ತೆ ನೋಡಿ, ಆ ರೀತಿ ಮಾಡಬಹುದು. ಯಾಕಂದರೆ ಇದೊಂಥರ ಈಸಿ ಚಾಟ್ ಅಂತ ಹೇಳ್ಬೋದು. ಹಾಗೆಯೇ ಕುಕ್ ವಿದೌಟ್ ಫೈರ್ ಕಾಂಪಿಟೇಷನ್ಸ್ ಮಕ್ಕಳಿಗಿರುವಾಗ ಅವರು ಈಸಿಲಿ ಈ ಚಾಟನ್ನು ಖಂಡಿತ ಮಾಡಬಹುದು. ಗ್ಯಾರಂಟಿ ಫಸ್ಟ್ ಪ್ರೈಸ್ ವಿನ್ ಆಗೋದ್ರಲ್ಲಿ 2 ಮಾತೇ ಇಲ್ಲ ಅಂತಲೇ ಹೇಳಬಹುದು. ಸೊ ಹಾಗಾದರೆ ಈ ವಿಡಿಯೋನ ಫುಲ್ಲಾಗಿ ಸ್ಕಿಪ್ ಮಾಡದೆ ನೋಡಿ, ಆಗ ನಿಮಗೆ ಕರೆಕ್ಟಾಗಿ ಡೀಟೇಲ್ ಆಗಿ ವಿಡಿಯೋ ಎಲ್ಲ ಗೊತ್ತಾಗ್ತದೆ ಅಂತಲೇ ಹೇಳಬಹುದು. ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ವಿಡಿಯೋ ನೋಡ್ತಾ ಇರಿ. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.